ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರು. ಆತ್ಮೀಯರೇ, ಸಿದ್ದರಾಮಯ್ಯನವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದಾರೆ. ಅವ್ರ ತ್ಯಾಗ, ಬಿಟ್ಟು ಹೋದಿದ್ದು ಎಲ್ಲ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಿದೆ. ಸರಳರಿ, ಏನೂ ಗೊಂದಲ ಇಲ್ಲ. ಬಿಡ್ತಾನಂತ ಹೇಳ್ತಾ ಬಂದಿದ್ದರು. ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಬಿಡ್ತಾನಂತ ಇದ್ರು, ರಾಹುಲ್ ಗಾಂಧಿ ಅವರು ಹೇಳಿದರು ಬಿಟ್ಟರು. ಎಷ್ಟು ಸಿಂಪಲ್ ಇದು ಮಾತು. ಇದನ್ನು ಕಾಂಪ್ಲಿಕೇಟೆಡ್ ಮಾಡ್ಬೋದಾಗಿತ್ತು. ಮಾಡಿದ್ದರೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆದು ಬರ್ತಾಯಿತ್ತು. ಆದರೆ ಇವತ್ತು ಕಾಂಗ್ರೆಸ್ ಸಹಜವಾಗಿ ಲೀಡರ್ಶಿಪ್ ತೊಗೊಳ್ಳಿಕತ್ತದ. ಅದನ್ನು ರಾಹುಲ್ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರ ಬಿಹೇವ್ ಸಹಿತ ಅಷ್ಟೇ ಕಟ್ಟುನಿಟ್ಟಾಗಿದ್ದರು ಸಹಿತ ಎಷ್ಟಪ್ಪ ಸತ್ಯವನ್ನು ಕಠೋರವಾಗಿ ಹೇಳಲಾರದ ಮೃದುವಾಗಿ ಹೇಳುವಂಥ ಮಾತುಗಳು, ವಿಶ್ವಾಸ ತೆಗೆದುಕೊಂಡು ಹೇಳುವಂಥ ಮಾತು. ಸಿದ್ದರಾಮಯ್ಯರಿಗೆ ಬೆಲೆ ಕೊಟ್ಟು 8 ವರ್ಷಗಳವರೆಗೆ ಅವರಿಗೆ ಆಡಳಿತಕ್ಕೆ ಬಿಟ್ಟು ಕೊನೆಯ ಕ್ಷಣದಲ್ಲಿ ಟ್ರಾನ್ಸಿಷನ್ ಪೀರಿಯಡ್ ಅಂತೀವಿ ನಾವು, ಬದಲಾವಣೆ ಪೀರಿಯಡ್ ಇದು. ಈ ಬದಲಾವಣೆ ಪೀರಿಯಡ್ ನೀವು ಮಾಡಬೇಕು. ನೀವು ಹಿರಿಯರಿಗೆ ಬಿಟ್ಟು ಕೊಡಬೇಕು ಅನ್ನೋಂಥ ಮಾತನ್ನು ಎಷ್ಟು ಚೆನ್ನಾಗಿ ಹೇಳಿದಾರಪ್ಪ ಅಂದರೆ ಅವರು ಅದಕ್ಕೆ ಸ್ಪಂದಿಸಿದರು. ಬಿಟ್ಟು ಸಹಜವಾಗಿ ನೆನಪಾಗ್ತದೆ. ಆ ಸಂದರ್ಭದಲ್ಲೇ ಸಹಜವಾಗಿ ಬಾಹುಬಲಿ ಹೇಗೆ ಬಿಟ್ಟಿರ್ಬೋದಪ್ಪ ತನ್ನ ಅರ್ಥನವನ್ನು ಅನ್ನುವಂಥ ಮಾತನ್ನು ಅಷ್ಟರ ಮಟ್ಟಿಗೆ ಎತ್ತರ ನಾನು ಹೇಳಲಿಕ್ಕೆ ಹೊರಟಿಲ್ಲ. ಬಟ್ ಎತ್ತರದ ನಾಯಕರು ಮಾತ್ರ ಇವತ್ತಿನ ರಾಷ್ಟ್ರ ಮಟ್ಟದಲ್ಲಿ ಆಗಿದ್ದಾರೆ. ಅವ್ರ ಬಗ್ಗೆ ಚರ್ಚೆ ಆಗ್ತಾಯಿದೆ. ಅದರಲ್ಲೂ OBC ನಾಯಕರು ಭಾಳ ಗಮನ ಹರಿಸ್ಬೇಕಾಗಿದೆ. ಈ ದೇಶದ ದುರಂತ ಏನಪ್ಪ ಅಂತಂದ್ರೆ, ಇಲ್ಲಿ ದುಡಿಯುವ ವರ್ಗ ಏನಪ್ಪ ಅಂತಂದ್ರೆ ಪೂರ್ತಿಯಾಗಿ ಇಲ್ಲೇ ಸ್ನಬ್ ಅಂದ್ರೆ ಸವಿಸಿ ತಿಕ್ಕಾಟಕ್ಕೆ ಅಥವಾ ತಿಕ್ಕುದಕ್ಕೆ, ಸವಸೋದಕ್ಕೆ, ಶೋಷಣೆಗೆ ಒಳಗಾಗುವಂಥ ಒಂದು ಏನಪ್ಪ ಅಂತಂದ್ರೆ, ಯಾವುದಾದ್ರೂ ಜನ ಇದ್ದರೆ ಅವರು ಹಿಂದುಳಿದವರು, ದಲಿತರು, ಆದಿವಾಸಿಗಳು,